ಅದ್ಯಾವುದೋ ರೌಡಿ ಶೀಟ್ರ್ ಕೊಲೆ ಗಲಾಟೆನಲ್ಲಿ ಬೈರತಿ ಬಸವರಾಜ್ಗೆ ಕೋರ್ಟ್ ಹೇಳಿದೆ, ಆಲ್ ರೈಟ್, ನಾಳೆ ಬೆಳಗ್ಗೆ ಹೋಗಿ ನೀವು 11:15 ಅಪಿಯರ್ ಆಗಿ ಪೊಲೀಸ್ನವ್ರ ಮುಂದೆ, ಬಟ್ ಅರೆಸ್ಟಿಂದಕ್ಕೆ ರಕ್ಷಣೆ ಕೊಡ್ಲಿಕ್ಕೆ ಬರಲ್ಲ, ಕುಮ್ಮಕ್ಕ ಆರೋಪ ಇದೆ 5ನೇದ್ರಲ್ಲಿ ಅಂತೇನು. ಅದಕ್ಕೆ ಅವ್ರು ವಕೀಲರು ಹೇಳಿದ್ದಾರೆ, ಅಲ್ಲ ಸರ್ ಅವ್ರ ಅಮ್ಮ ದೂರು ಕೊಟ್ಟವರು, ಅವರೇನು ನಾನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇವ್ರ ಹೆಸರನ್ನ ಅಂತ. ಇಲ್ಲ ಅದಕ್ಕೆ ಸರ್ಕಾರದವರು ವಕೀಲರು ಹೇಳಿ, ಇಲ್ಲ ಅದು ಭಾಳ ಹಿಂದೆ 4 ತಿಂಗಳ ಹಿಂದೆ ಕೊಲೆ ಆದವನೇ ಕೊಟ್ಬಿಟ್ಟಿದ್ದಾನೆ ಆ ಹೆಸರನ್ನ ಅಂತೇನೋ ಬರೆದಿದ್ದಾರೆ. ಇಟ್ಸ್ ಆಲ್ ರೈಟ್, ನೋಡೋಣ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತ ಈ ಪ್ರಕರಣದಲ್ಲಿ. ಬಟ್ ನಾಳೆ ಅವರು ಹೋಗಬೇಕಾಗಿ ಬರುತ್ತೆ, ಯಾಕಂದರೆ ಕೋರ್ಟೇ ಹೇಳಿದೆ ಹೋಗ್ರಿ, ಹಾಜರಾಗ್ರಿ ನಾಳೆ 11:15 ಅಂತ. ಎಸ್, ಇನ್ನು ಎ ಖಾತೆಯಂತೆ ಬಿ ಖಾತೆಯು ಸಕ್ರಮಕ್ಕೆ ನಿನ್ನೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ನಿಯಮಾವಳಿಗಳನ್ನು ರೂಪಿಸುವ ಕಾರ್ಯದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತೊಡಕೊಂಡಿದ್ದಾರೆ. ಬಿಬಿಎಂಪಿ ನಿಯಮಾವಳಿ ರೂಪಿಸಿದ ಬಳಿಕ ನಗರಾಭಿವೃದ್ಧಿ ಇಲಾಖೆ ಅಂತಿಮಗೊಳಿಸುತ್ತೆ. ಬಿಬಿಎಂಪಿ ವ್ಯಾಪ್ತಿಯ ನಿವೇಶನಗಳಿಗೆ ಬಿ ಖಾತೆಯಿಂದ ಎ ಖಾತೆಗೆ ದಾಖಲಾತಿ ಕೊಡೋ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಕಂದಾಯ ಸಚಿವರು, ರೂಲ್ಸ್ ಡ್ರಾಫ್ಟ್ ಆಗಿದೆ, ಕೂಡಲೇ ಜಾರಿ ಮಾಡಬೇಕು ಅನ್ನೋ ಉದ್ದೇಶ ಇದೆ, ಕೆಲವೊಂದು ಕಾನೂನು ತಿದ್ದುಪಡಿ ಆಗಬೇಕಿದೆ, ಆದಷ್ಟು ಬೇಗ ಜಾರಿ ಮಾಡ್ತೀವಿ ಅಂತ ಹೇಳಿದರು. ಜನ ಕೆಲವು ಕಾನೂನು ತಿದ್ದುಪಡಿಗಳಾಗಬೇಕು, ಅದು ಮಾಡಿ ಆದಷ್ಟು ಶೀಘ್ರವಾಗಿ ನಾವು ಜಾರಿಗೆ ತರ್ತೇವೆ. ಇದರಿಂದ ಜನಕ್ಕೆ ರಿಲೀಫ್ ಸಿಗುತ್ತೆ. ಇದನ್ನ ಶೀಘ್ರವಾಗಿ ನಾವು ಜಾರಿ ಮಾಡಿದ ಕೂಡಲೇ ಜನ ಸೌಕರ್ಯ ಪಡ್ಕೊಳ್ಬೇಕು ಅಂತ ಮನವಿ ಮಾಡ್ತೇನೆ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸಿ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ತಂದಿದ್ದಾರೆ ಇದನ್ನು 20ರಿಂದ 24ರವರೆಗೆ ಅವಧಿ. ಖಾತಾದಾರರು ಖಾಸಗಿ ರಸ್ತೆಯನ್ನು ಬಿ ಖಾತಾದಾರರು ಸಾರ್ವಜನಿಕ ರಸ್ತೆಯನ್ನು ಘೋಷಿಸಬೇಕು, ಅಂದರೆ ಲೇಔಟ್ ಮಾಡಿದವರು ಗಿಡದವರು, ಅದು ಕಾಮನ್ಲಿ ಡನ್. ಅದು ಈಗ ಪ್ರೈವೇಟ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಗಳು ಹಿಂದೆ ಎಲ್ಲ ಲ್ಯಾಂಡ್ ಅಕ್ವೈರ್ ಮಾಡಿದಾಗ ಮತ್ತು ಇತ್ತೀಚೆಗೆ ಈಗಲೂ ಮಾಡಿದಾಗ, ಇಫ್ ದೇ ವಾಂಟ್ ಸರ್ಟನ್ ಥಿಂಗ್ಸ್ ಇಟ್ ಹ್ಯಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ಪಬ್ಲಿಕ್ ರೋಡ್ ಅಂತ, ಅಂದರೆ ಗೇಟ್ಗಳ ಹಾಕೊಳ್ಳೋಂಗಿಲ್ಲ, ಪ್ರೈವೇಟ್ ರೋಡ್ ಅಂತ. ಅದು ಬೇರೆ ವಿಚಾರ, ಅದು ಸೆಕ್ಯೂರಿಟಿ ಇಶ್ಯೂ, ಮಣ್ಣು ಮಸಿ ಎಲ್ಲ ಬರುತ್ತೆ, ಅದನ್ನು ಆಮೇಲೆ ನೋಡ್ಬೋದು. ಅದಕ್ಕೆ ಯಾವುದೇ ಆಕ್ಸಸ್ ಬೇಕಾಗಿಲ್ಲದೆ ಇರ್ಬೋದು, ಅದಕ್ಕೆ ಆಕ್ಸಸ್ ಕೊಟ್ಟರು ಪ್ರಯೋಜನ ಇಲ್ಲದೆ ಇರ್ಬೋದು, ಹಾಗಿರ್ಬೋದು. ಈಗ ಡೆಡ್ ಎಂಡ್ ರೋಡಲ್ಲಿ ಯಾರೋ 26 ಮನೆ 16 ಮನೆಯವ್ರು ಸೇರ್ಕೊಂಡು ಒಂದು ಕಟ್ಟಿ ಹಾಕೊಂಡ್ಬಿಟ್ಟಿರ್ತಾರೆ. ಅದು ಹೆಂಗೆ ಹಾಕೊಂಡದ್ದು ಪಬ್ಲಿಕ್ ರೋಡ್ ಅಂತ. ಕರೆಕ್ಟು ಪಬ್ಲಿಕ್ ರೋಡೇ, ಯಾರೂ ಇಲ್ಲ ಅಂತಿಲ್ಲ ಅದನ್ನು. ಬಟ್ ಆ ಡೆಡ್ ಎಂಡ್ಗೆ ಹೋಗಿ ನೀ ಮಾಡೋದೇನು ಅಂತ, ಹಾಂ ನೀ ಏನು ಮಾಡ್ತೀಯಪ್ಪ ಡೆಡ್ ಎಂಡ್ ರೋಡ್ಗೆ ಹೋಗಿ ಅಂತ, ಅದಕ್ಕೆ ಹಂಗಿರುತ್ತೆ ಅದು. ಎರಡನೇದು, ಬಿ ಖಾತಾದಾರರು ಸಕಲ ಸೌಲಭ್ಯ ಪಡೆದು ಶೇಕಡ 5% ಮಾರ್ಗಸೂಚಿ ದರ ಪಾವತಿಸಬೇಕು ಅಂತ ಅದನ್ನು ಸೆಟ್ ಮಾಡ್ತಾರೆ. 30-40 ಅಡಿ ನಿವೇಶನಕ್ಕೆ ಅಂದಾಜು ಒಂದು 3 ಲಕ್ಷ ಅಂತಾರೆ. ಇದನ್ನೇ ನಾನು ಹೇಳೋದು, ಬಿ ಖಾತಾ ಸೈಟಲ್ಲಿ ಕಟ್ಟಡ ಕಟ್ಟಿದರೆ BBMP ಪತ್ರ ಬರೀಬೇಕು, ಅಲ್ಲಿಂದ ಅದನ್ನು ರೆಗ್ಯುಲರೈಸ್ ಮಾಡಿಸ್ಕೋಬೇಕಾಗತ್ತೆ ಮನೇನ. ಈ ಅವಧಿಯಲ್ಲಿ ಇರೋದು ಮನೆಗೆ ಅದಕ್ಕೆ ಪ್ಲ್ಯಾನ್ ಬೇಕಲ್ಲ, ಆ ಪ್ಲ್ಯಾನ್ ಅಪ್ರೂವಲ್ ಮಾಡ್ಕೊಂಡು ಒಂದು ಅವಧಿ ಮಾಡಿಸ್ಕೋಬೇಕು. ಈ 3 ಲಕ್ಷ ಆಗೋದು 30-40 ಅಡಿದು ಇದನ್ನು ಒಂದು ಸ್ವಲ್ಪ ನೋಡಿಕೊಂಡು ಫಿಕ್ಸ್ ಮಾಡಿ, ಸಿಕ್ಕಾಪಟ್ಟೆ ಫಿಕ್ಸ್ ಮಾಡಬೇಡಿ. ಯಾಕಂದರೆ ಅವರು ಬಿ ಖಾತಾಗೋಗಿ ತೊಗೊಂಡಿರೋದೇ ಅವ್ರಿಗೆ ಬೇರೆ ಕಡೆ ತೊಗೊಳಕ್ಕಾಗಲ್ಲ ಅನ್ನೋ ಲೆಕ್ಕಾಚಾರ ಅದು. ಜನರಲಿ 80% ಹಂಗಿರುತ್ತೆ, 20% ಶ್ರೀಮಂತರು ಇರ್ಬೋದು ಅದರೊಳಗಡೆ, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದನ್ನು ಬೇಸಿಕಲಿ ತೊಗೊಳ್ಳೋರು ಯಾರು ತೊಗೊಂಡಿರ್ತಾರೆ ಬಿ ಖಾತಾದು, ಆ ರಿಸ್ಕ್ ತೊಗೊಂಡಿರ್ತಾರಪ್ಪ ಅಂತಂದರೆ ನಮಗೆ ಜನರಲ್ಲಿರೋ ಸೈಟ್ಗಳನ್ನು BDAಯಿಂದನೋ ಅಥವಾ ಪ್ರೈವೇಟ್ ಬಿಲ್ಡರ್ಸಿಂದನೋ ನಮ್ಗೆ ಆಗಲ್ಲ ತೊಗೊಳಕ್ಕೆ ಅಂತಲೇ ಅಲ್ಲಿ ತೊಗೊಂಡಿರ್ತಾರೆ. ಹಾಗಾಗಿ ಸ್ವಲ್ಪ ರೇಟ್ ಫಿಕ್ಸ್ ಮಾಡೋವಾಗ ಸ್ವಲ್ಪ ನೋಡ್ಕೊಂಡು ರೇಟ್ ಫಿಕ್ಸ್ ಮಾಡಿ ಕೊಡಬೇಕು. 20-24ರವರೆಗಿದ್ದು ಮಾತ್ರ ಸರ್. ಈಗ 20-20 ಒಳಗಡೆ ತೊಗೊಂಡಿದ್ದು ಅದು ಹಿಂದಕ್ಕೇನೋ ರೆಗ್ಯುಲರೈಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ. 19-20ವರೆಗೂ ಏನೋ ಒಂದು ಇರುತ್ತೆ, ಅದು ಇಲ್ಲದೆ ಇದ್ದರೆ ಹಂಗೆ ಮಾಡಲ್ಲ. ಯಾಕಂದರೆ ಅದು ಹಿಂದಿದ್ದವರು ಪಾಪಿಗಳು ಅಂತ ಮಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕೆ ಬರೋದೂ ಇಲ್ಲ. ಅದೇನೋ ಇರುತ್ತೆ, ಅದಕ್ಕೆ ಪ್ರಾವಿಷನ್ ಆಗೋಗಿರುತ್ತೆ ಮೋಸ್ಟ್ಲಿ ಅದಕ್ಕೆ. ಇನ್ನು ಅನುದಾನ ಸಿಗ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರ ಹಾಕ್ತಿದ್ದ ಸ್ವಪಕ್ಷದ ಶಾಸಕರಿಗೆ ಕೊನೆಗೂ ಅನುದಾನ ಬಿಡುಗಡೆ ಕುರಿತಾಗಿ ಸಿಎಂ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ತಲಾ 50 ಕೋಟಿ ಅನುದಾನ ಬಿಡುಗಡೆಗೆ ಸಮ್ಮತಿಸಿದ್ದಾರೆ. ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ 37.50 ಕೋಟಿ, ಶಾಸಕರ ವಿವೇಚನಾಧಿಕಾರದ ಅಡಿಯಲ್ಲಿ ಇಲಾಖೆ ಕಾಮಗಾರಿಗೆ 12.50 ಕೋಟಿ ಬಿಡುಗಡೆ ಮಾಡೋ ಬಗ್ಗೆ ಸಿಎಂ ಹೇಳಿದ್ದಾರೆ. ಬಜೆಟ್ ಅಲ್ಲೇ ತೀರ್ಮಾನ ಮಾಡಿದ್ದು 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು. PWಗೆ ಒಂದಷ್ಟು ಹಣ, ಜಿಲ್ಲಾ ರೂರಲ್ ಪಂಚಾಯತಿ ಅದಕ್ಕೊಂದಷ್ಟು 25%, ಮಿಕ್ಕಿದ್ದು ಒಂದು 25% ಶಾಸಕರ ವಿವೇಚನೆಗೆ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಈಗ ಶುರು ಮಾಡ್ತಾ ಇದೀವಪ್ಪ, ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ, ಅವರು ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಬಿಡ್ಲಿಲ್ವ, ಅವರು ಭೂಮಿ ಪೂಜೆ ಹಾಕೋದೇ ಕಿತ್ಕೊಬಿಡು, ಅದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ನಾವು ಆ ಕೆಲಸ ಮಾಡೋಕೆ ಹೋಗಲ್ಲ, ನಾವು ಅವ್ರಿಗೂ ಕೊಡ್ತೀವಿ. ರಾಯರೆಡ್ಡಿನ ಕ್ಲಿಯರ್ ಆಗಿ ಹೇಳಿದ್ದಾರೆ, 2,000 ಬೇಕಾ ಅಭಿವೃದ್ಧಿ ಬೇಕಾ ತೀರ್ಮಾನ ಮಾಡಿ ಅಂತ. ಅಲ್ಲ, ಕೊಡಲೇಬೇಕಾಗತ್ತೆ. ರಾಜ್ಯ ಸರ್ಕಾರ ವಿವೇಚನಾ ನಿಧಿ ಕೊಡ್ತಾರೆ, ಬೇರೆ ಸ್ಪೆಷಲ್ ಫಂಡನ್ನ ಬರೀ ಕಾಂಗ್ರೆಸ್ಸು ಕೊಟ್ಟು BJP JDSಗೆ ತಪ್ಪಿಸಿದ್ರೆ ಆಗಲ್ಲ. ಯಾಕಂದರೆ ರಾಜ್ಯ ಸರ್ಕಾರ ಒಂದು ಕಡೆ
ಸುಪ್ರೀಂ ಕೋರ್ಟ್ಗೆ ಹೋಗಿ ನನಗೆ ಅನುದಾನದಲ್ಲಿ ಮೋಸ ಆಗಿದೆ ನನಗೆ ಕೊಡಬೇಕು ಅನ್ನೋದಕ್ಕೆ ಆರ್ಡರ್ ಕೇಳಬಹುದು ಅನ್ನೋದಾದರೆ MLAನೂ ಆ ಸರ್ಕಾರದ ಮೇಲೆ ಹೈಕೋರ್ಟಲ್ಲಿ ಕೇಳ್ಬೋದು. ಇವ್ರು ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅಂತ, ಇವ್ರಿಗೆ 25 ಕೋಟಿ ಅಂತ. ಹಂಗಾಗಲ್ಲ, ದೇ ಕ್ಯಾನ್ ಗೋ ಟು ಕೋರ್ಟ್ ಆ್ಯಂಡ್ ಚಾಲೆಂಜ್ ಇಟ್. ಓಕೆ, ಯು ಕೆನಾಟ್ ಡಿಸ್ಕ್ರಿಮಿನೇಟ್. ಗೌರ್ನಮೆಂಟ್ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಬರಲ್ಲ. ಓಕೆ, ಆಗ ಅವ್ರು ಹೇಳ್ತಾರೆ ಹಂಗಾರೆ ಕೇಂದ್ರ ಸರ್ಕಾರ ಮಾಡಿದ್ದು ಸರಿ, ನಿಮಗೆ ನೀವೇನು ಮಾಡಿದ್ದೀರಾ ಅಂತ ನೋಡಿದ್ದೀವಿ ಅಂತಿದ್ರು ಸರ್. ಅದೆಲ್ಲ ಅನ್ನೋದೆಲ್ಲ ನೀವೇನು ಮಾಡಿ ಕಳೆದಿದ್ದೀರಾ ಅಂತ ಅವರು ಹೇಳ್ತಾರೆ. ಈಗ ಹೌದು, ಅದು ಹೇಳೋಕೆ ಅವ್ರಿಗೂ ಇದೆ. ಅಷ್ಟೇ. ಅವನು ಯಾರು ಉದ್ಯಮಿ ಎಂದು ಸಾಲ ಕೊಡಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಐಪೈ ಅಂತೆ ಮಂಗಳೂರು ಪೊಲೀಸರು ಬಂಧಿಸಿದಾರಂತೆ. ರೊನಾಲ್ಡ್ ಸಲ್ಡಾನಾ ರೋಷನ್ ಅಂತ ಅವನ ಹೆಸರಂತೆ. ಮಂಗಳೂರು ಹೊರವಲಯದಲ್ಲಿ ಅವನ ಮನೆಗೆ ನುಗ್ಗಿದ್ದಾರೆ ಪೊಲೀಸ್ನವರು. ನುಗ್ಗಿದ್ರು ನೋಡಿದ್ರೆ ಅದೇ ವಾರ್ಡ್ರೋಬ್ ತೆಗೆದ್ರೆ ಅಲ್ಲಿಂದ ಒಂದು ಒಳಗಡೆ ಸೀಕ್ರೆಟ್ ರೂಮ್ ಅಂತೆ. ಆ ಸೀಕ್ರೆಟ್ ರೂಮಲ್ಲಿ ಇದ್ದಂತೆ ಯಾರೋ ಮಲೇಷ್ಯಾದ ಯಾರೋ ಹೆಣ್ಮಗಳಿದ್ಲಂತೆ, ಅವಳ ಜೊತೆ ಕೂತಿದ್ದಂತೆ. ಅವನು ಬಾರ ಯಾಕೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗಿದ್ದಾರೆ ಪಾಪ. ಐಷಾರಾಮಿ ಜೀವನ ಅಂತೆ, ಶ್ರೀಮಂತ ಥರ ಪೋಸ್ಟ್ ಕೊಡೋದಂತೆ. ಆ ಮನೆಯದು ಯಾವುದೋ ದೊಡ್ಡ ಮನೆ ಕಟ್ಕೊಂಬಿಟ್ಟಿದ್ದಂತೆ. ಆ ಮನೆಗೆಲ್ಲರನ್ನು ಕರೆಸಿ ಯಾಮಾರಿಸ್ತಿದ್ದಂತೆ. ಒಂದು 40 ಕೋಟಿ ರೂಪಾಯಿ ಸಿಕ್ಬಿಟ್ಟಿದಂತೆ ಅವನ ಅಕೌಂಟಲ್ಲಿ. ಸೀಸ್ ಮಾಡ್ಕೊಳ್ಳಿ, ಇನ್ನೇನು. ಆಮೇಲೆ ದುಡ್ಡಲ್ಲಿಂದ ಬಂತು ಇವನಿಗೆ ಅಂತ ಅದೇನೋ ಕ್ಯಾಶ್ ಕೊಡ್ತಿದ್ರಂತೆ ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಉದ್ಯಮಿಗಳು ಸಾಲಕ್ಕೆ. ಇವನು ಬಿಡ್ತಾ ಇದ್ದಿದ್ದು ಬುರುಡೆ ಕೇಳ್ಕೊಂಡು. ಕ್ಯಾಶ್ ಕೊಟ್ಟಾಗ 40 crores ಅಕೌಂಟ್ಗೆ ಹೆಂಗೆ ಬಂತು ಅವನಿಗೆ ದುಡ್ಡು? ಎಲ್ಲಿಂದ ಕನ್ವರ್ಟ್ ಮಾಡಿದ್ ನಾವು? ಅಥವಾ ಇನ್ನೇನೇನು ಮಾಡಿದಾನೋ ನೋಡ್ರಿಪ್ಪ ಆಮೇಲೆ, ಅಲ್ವಾ? ಮಾಡ್ರಿ ಹಿಡ್ದಾಕಿ ಒಳಗೆ ಹಾಕಿ ಎಲ್ಲ ಬೇರೆ ಬೇರೆ ಸ್ಟೇಟ್ ಅವ್ರನ್ನ ಬೇರೆ ಬೇರೆ ಯಾರನ್ನಾದರೂ ಮಾಡಿರಲಿ, ನಮಗೇನೀಗ ನಮ್ಗೆ ಅದಲ್ಲ ಪಾಯಿಂಟ್. ನಮಗೆ ಬೇಕಾಗಿರೋದು ಕ್ರೈಮ್ ಏನು, ಕಮಿಟ್ ಆಗಿರೋದು ಏನು, ಹಾಗಿದ್ರೆ ಬುರುಡೆ ಹೊಡೆದಾಕಿ ಅಷ್ಟೇ. ಇನ್ನು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಜ್ಞಾಪಕ ಇಟ್ಕೊಳ್ಳಿ, ಉದ್ಯಮಿಗಳು, ಘನತೆವೆತ್ತ ಸಿರಿವಂತ ಉದ್ಯಮಿಗಳು ಅಥವಾ ದುರಾಸೆಯ ಜನ ಪುಕ್ಕಟ್ಟೆ ಸಾಲ ಎಲ್ಲಿಂದನೂ ಬರಲ್ಲ. ಇಫ್ ಯುವರ್ ಪೋರ್ಟ್ಫೋಲಿಯೋ ಈಸ್ ಕರೆಕ್ಟ್, ದೇರ್ ಆರ್ 1000 ಮೆಥಡ್ಸ್ ಇವತ್ತಿನ ದಿನದ ಫಿನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಸಾಲ ತೆಗೆಯೋಕ್ಕೆ. ಅಷ್ಟೇ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದ ಸಾರಿಗೆ ನೌಕರರಿಗೆ ಈಗ ಎಸ್ಮಾ ಜಾರಿ ಮೂಲಕ ಸರ್ಕಾರ ಒಂದು ಶಾಕ್ ಕೊಡ್ತು. ಮುಂದಿನ 6 ತಿಂಗಳ ಅವಧಿಗೆ ಯಾವುದೇ ಮುಷ್ಕರದಲ್ಲಿ ಅವರು ಭಾಗಿಯಾಗುವಂತಿಲ್ಲ ಅಂತ ಆದೇಶ ಮಾಡಿದೆ. ಸಾರಿಗೆ ನೌಕರರಿಗೆ 38 ತಿಂಗಳಿನಿಂದ ಭತ್ಯೆ ವೇತನ ಹೆಚ್ಚಳ ಮಾಡಿಲ್ಲ. ವಿವಿಧ ಬೇಡಿಕೆಗಳಿದೆ, ಅದೆಲ್ಲವನ್ನು ಈಡೇರಿಸಿ ಅಂತ 5ನೇ ತಾರೀಕು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು. ಇದರಂತೆ ರಾಜ್ಯದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದರು. 29/7/2025 ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಸಂಘಟನೆಗಳ ಒಕ್ಕೂಟವು ನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ವಿ. ಏನು ಸರ್ಕಾರ 2.5 ವರ್ಷ ಆದ್ರೂ ಇನ್ನೂ ವಿಳಂಬ ನೀತಿಯನ್ನು ತೋರಿಸಿಕೊಂಡು ಪ್ರಣಾಳಿಕೆ ಭರವಸೆ ಈಡೇರಿಸಿದೆ. 38 ತಿಂಗಳ ವೇತನ ಹಿಂಬಾಗಿ ಕೊಡದೆ ಬರೀ ಕಾಲಹರಣ ಮಾಡ್ತಾರಿಂದ ಬೇಸತ್ತಿರುವ ನಾವು ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡುವ ನಿಟ್ಟಿನಲ್ಲಿ ನಾವು ಉಪವಾಸ 29ನೇ ತಾರೀಕಿಂದ ಇಡೀ ರಾಜ್ಯದ ಮಟ್ಟದಲ್ಲಿ ಎಲ್ಲೆಲ್ಲಿ ಆಗುತ್ತೆ ಅಲ್ಲಿ ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡಿ. ಬಟ್ ಬಸ್ಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಇದು ಮಾಡಬೇಡಿ. ಫಸ್ಟ್ ಶಿಫ್ಟ್ ಇರೋರು ಸೆಕೆಂಡ್ ಶಿಫ್ಟ್ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಪ್ರಯಾಣಿಕರಿಗೆ ತೊಂದರೆ ಆಗುವಂಥದ್ದು ಬಸ್ ನಿಲ್ಲಿಸುವಂಥ ಕಾರ್ಯಕ್ರಮ ಮಾಡಬೇಡಿ ಅನ್ನೋದು ಓಪನ್ ಆಗಿ ಎಸ್ಮಾ ಜಾರಿ ಮಾಡಲಿ ಸರ್. ಎಸ್ಮಾ ಜಾರಿ ಮಾಡಲಿ, ನಮಗೆ ಜೈಲ್ಗೆ ಹಾಕಿ ಸಂತೋಷ. ಬಟ್ ನಮ್ಮ ಎಂಪ್ಲಾಯೀಸ್ಗಳಿಗೆ ಜೈಲ್ಗೆ ಹೋಗೋಕ್ಕೆ ಬಿಡೋದಿಲ್ಲ. ದಟ್ ಈಸ್ ಟ್ರೂ. ಅಲ್ಲ, ಎಸ್ಮಾ ಜಾರಿ ಮಾಡೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಕರೆಕ್ಟು. ಎಸ್ಮಾ ಜಾರಿ ಮಾಡೋಷ್ಟು ಆತುರ ತೋರುವ ಸರ್ಕಾರ, ಆಮೇಲೆ ಕೊಪ್ಪರಿಗೆ ಎಷ್ಟು ಹಣ ಕೊಳೆಯುತ್ತಿರುವ ಈ ಸರ್ಕಾರದಲ್ಲಿ ಕೊರತೆನೇ ಇಲ್ಲ. ಸುಮ್ಮನೆ ಮರ ಅಳ್ಳಾಡಿಸಿದ್ರೆ ತಪ 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 ಅಂತ ನೋಟಿನ ಕಂತೆಗಳು ಉದುರುವ ಈ ಸರ್ಕಾರದಲ್ಲಿ ಅವರು ಕೊಡಬೇಕಾಗಿದ್ದನ್ನು ಕೊಟ್ಟುಬಿಡಿ. ನ್ಯಾಯಬದ್ಧವಾಗಿದ್ದರೆ, ಕಾನೂನು ಪ್ರಕಾರ ಇದ್ದರೆ ವಿಳಂಬ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸಂಬಳ ಡೇಟ್ ಕೊಟ್ಟುಬಿಡಿ ಪಾಪ ಅವ್ರಿಗೆ. ಕಂಡಕ್ಟರ್ಗಳಿಗೇನು ಪಾಪ ಪೋಸ್ಟಲ್ಲಿ ವ್ಯಾಲ್ಯೂ ಇಲ್ವಲ್ಲಪ್ಪ ಪಾಪ. ಮಂತ್ಲಿ ಬರೋದು ಡ್ರೈವರ್ಗಳಿಗೇನು ಇಲ್ವೇನಪ್ಪ ವ್ಯಾಲ್ಯೂ ಎಕ್ಸ್ಟ್ರಾ ವ್ಯಾಲ್ಯೂ ಇಲ್ವಲ್ಲಪ್ಪ. ಕೊಟ್ಬಿಡಿ ಅವ್ರಿಗೆ ಸಂಬಳ, ಅವ್ರಿಗೆ ತಿಂಗಳು ಕರೆಕ್ಟಾಗಿ. ಮತ್ತು ಅವ್ರಿಗೆ ಏನೇನು ಕೊಡ್ಬೋದು ಅಂತ ನಾನು ಹೇಳ್ತಿರೋದು ಒಪ್ಪಿದ್ರೆ, ಕಾನೂನುಬದ್ಧವಾಗಿದ್ದರೆ. ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮ ಮನಸ್ಸಿನ ಒಳಗಡೆ ನಾನು ಮಾಡ್ತಿರೋದು ಸರಿ ಇಲ್ಲ ಅಂತ ಅನಿಸಿರುತ್ತೆ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ರಾಜ್ಯ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಮುಂದೆ. ಒಪ್ಕೊಳ್ಳೋಂಗೂ ಇಲ್ಲ, ಬೇರೆ ದಾರಿ ಇಲ್ಲ. ಹಾಗಾಗಿ ಡಿಫೆಂಡ್ ಮಾಡ್ಕೊಂಡು ಓಡಾಡ್ತಿದ್ದೀರಿ. ಆರ್ ಯು ಹ್ಯಾಪಿ? ಕಾನ್ಷಿಯಸ್ಲಿ ಎದೆ ಮುಟ್ಕೊಂಡು ಹೇಳಿ, ನನ್ನ ನೌಕರರನ್ನ ಮುತ್ತು ರತ್ನಗಳು ಮಕ್ಕಳ ಥರ ನೋಡ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿ ನೋಡೋಣ ಮಿನಿಸ್ಟ್ರು. ಆದರೂ ಅದು ಯಾವುದನ್ನು ತೋರಿಸ್ಕೊಳ್ಳದೆ ಕೆಲಸ ಮಾಡಬೇಕು. ಹಂಗಾಗಬಾರ್ದು. ಅವರು ಬೇಸಿಕಲಿ ಡ್ರೈವರ್ಗಳು, ಎಕನಾಮಿಕಲಿ ಕಂಡಕ್ಟರ್ಗಳು ಭಾಳ ಸ್ಟ್ರಾಂಗ್ ಪೊಸಿಷನಲ್ಲಿ ಇರ್ತಾರೆ ಅನ್ಕೋಬಾರ್ದು. ವೆರಾಸ್
ಅವ್ರ ಕುಟುಂಬಗಳಲ್ಲಿ ಏನಾಗಿದೆ ಅಂತಂದರೆ ಮಕ್ಕಳುಗಳು ವಿಪರೀತವಾಗಿ ಓದೋ ಇದಕ್ಕೆ ಬಂದುಬಿಟ್ಟಿವೆ. ಓದಿಸ್ಬೇಕು ಮಕ್ಕಳನ್ನು, ಎಲ್ಲ ತಂದೆ ತಾಯಿಗೂ ಇರೋ ಆಸೆ ಅದು. ಹೌದು, ಒಳ್ಳೆ ಸೊ ಒನ್ ಸೈಡ್ ದೇ ಆರ್ ಅಂಡರ್ ಎ ಸಿವಿಯರ್ ಪ್ರೆಷರ್ ಆಫ್ ಫ್ಯಾಮಿಲಿ. ಯಾಕಂದರೆ ಮಕ್ಕಳು ಓದಬೇಕು ಅಂದರೆ ಈಗ ಬಹಳ ಕಂಡಕ್ಟರ್ಗಳ ಮನೆ, ಡ್ರೈವರ್ ಮನೆ, ನನ್ನ ಮಕ್ಕಳುಗಳು ಇಂಜಿನಿಯರಿಂಗಲ್ಲಿವೆ, ಮೆಡಿಕಲಲ್ಲಿವೆ, MBA ಅಲ್ಲಿವೆ, ಏನೇನೋ ಕೋರ್ಸ್ಗಳಲ್ಲಿವೆ. ಮಕ್ಕಳಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಕಾಟ ಕೊಡಬೇಡಿ. ನೀವು ಬಡವರು ಹೇಳ್ಬಿಟ್ರಾಯ್ತು ಅಂದ್ಬಿಟ್ರೆ ಆಗೋಯ್ತಾ ಬುರುಡೆ. ಎಸ್